ಆನೇಕಲ್ನಲ್ಲಿ ಪುರಸಭಾ ಸದಸ್ಯನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಹಂತಕರು. ಆನೇಕಲ್ ಪಟ್ಟಣದ ಹೊಸೂರು ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರವಿ ಅಲಿಯಾಸ್ ಸ್ಕ್ರಾಪ್ ರವಿ ಕೊಲೆಯಾಗಿರುವ ವ್ಯಕ್ತಿ ಆನೇಕಲ್ ಪುರಸಭೆಯ ಸದಸ್ಯನಾಗಿದ್ದ ಈತ. ಇನ್ನು ಹಳೆ ವೈಷಮ್ಯದ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಂತಕರು ಕೊಲೆ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸಿಕ್ಕ ಕಡೆಗಳಲ್ಲಿ ಮಚ್ಚು ಬೀಸಿ ಕೊಚ್ಚಿ ಕೊಲೆಗೊಯ್ದಿದ್ದಾರೆ ಹಂತಕರು. ಇತ್ತೀಚೆಗೆ ಆನೇಕಲ್ನಲ್ಲಿ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಲಾಂಗು ಮಚ್ಚುಗಳನ್ನ ಹಿಡಿದು ಬೀದಿಗಳಲ್ಲಿ ಪುಂಡರು ತಮ್ಮ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಸದ್ಯ ಈಗ ಪುರಸಭಾ ಸದಸ್ಯನಾಗಿದ್ದಂತಹ ರವಿ ಅಲಿಯಾಸ್ ಸ್ಕ್ರಾಪ್ ರವಿ ಕೊಲೆಯಾಗಿರುವಂತಹ ದುರ್ದೈವಿಯಾಗಿದ್ದಾರೆ. ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇರಬಹುದು. ಒಂದು ಕಡೆ ಒಂದಷ್ಟು ಸಿಸಿಟಿವಿಗಳು ಕೂಡ ಲಭ್ಯವಾಗಿವೆ. ಸಿಸಿಟಿವಿಗಳಲ್ಲಿ ಹಂತಕರು ಯಾವ ರೀತಿ ಕೊಲೆ ಮಾಡಿದ್ದಾರೆ ಅನ್ನೋದರ ಕುರಿತಾಗಿಯೂ ಕೂಡ ನೀವು ಗಮನಿಸಬಹುದು. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ವಾಹನಗಳಿಂದ ಲಾಂಗು ಮಚ್ಚುಗಳನ್ನ ತಂದು ಸದ್ಯ ರವಿಯನ್ನ ಸಿಕ್ಕ ಕಡೆಯಲ್ಲಿ ಮಚ್ಚಿಂದ ಬೀಸಿ ಪುಂಡರು ಹತ್ಯೆಯನ್ನ ಮಾಡಿದ್ದಾರೆ. ಸದ್ಯ ಈಗ ಈ ಪುಂಡಾಟಕ್ಕೆ ಆನೇಕಲ್ನ ಪೊಲೀಸರು ಬ್ರೇಕ್ ಹಾಕಲೇಬೇಕಾಗಿದೆ. ಯಾಕಂದ್ರೆ ಈ ರೀತಿಯ ಕೃತ್ಯಗಳು ದಿನನಿತ್ಯ ಆನೇಕಲ್ನಲ್ಲಿ ಹೆಚ್ಚಾಗ್ತಾ ಇದೆ. ಕಳೆದ ಭಾನುವಾರವಷ್ಟೇ ಕೃತ್ಯವನ್ನ ನಡೆಸಿದ್ರು ಪುಂಡರು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇತ್ತ ಪೊಲೀಸರು ಯಾಕೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಈಗ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ರವಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಶಾಸಕ ಬಿ ಶಿವಣ್ಣ ಭೇಟಿ ನೀಡಿದ್ದಾರೆ. ಆನೇಕಲ್ ತಾಲೂಕು ಆಸ್ಪತ್ರೆ ಬಳಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸ್ ಅಧಿಕಾರಿಗಳ ಬಳಿ ಶಾಸಕರು ಮಾಹಿತಿಯನ್ನ ಪಡೆದುಕೊಂಡರು. ಶವಾಗಾರದ ಬಳಿ ಮೃತನ ಸ್ನೇಹಿತರು ಹಾಗೆ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆನೇಕಲ್ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಬಿ ಶಿವಣ್ಣ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇನ್ನು ಪೊಲೀಸರಿಂದ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಸದ್ಯಕ್ಕೀಗ ಮುಂಜಾಗ್ರತಾ ಕ್ರಮವಾಗಿ ಆನೇಕಲ್ ಉಪವಿಭಾಗದ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಎಲ್ಲಾ ಠಾಣೆಯ ಇನ್ಸ್ಪೆಕ್ಟರ್ ಹಾಗೆ ಸಿಬ್ಬಂದಿಗಳಿಗೆ ಬುಲಾವನ್ನ ಕೂಡ ನೀಡಲಾಗಿದೆ. ಇನ್ನು ಮಾಹಿತಿ ಪ್ರಕಾರ ರಾತ್ರಿ 8:30 ಸುಮಾರಿಗೆ ಮನೆ ಬಳಿ ಅಟ್ಯಾಕ್ ಆಗಿದೆ. ವಿನಯ್ ಮನೆ ಬಳಿ ಬಿಯರ್ ಬಾಟಲಿಯನ್ನ ಹೊಡೆದಿದ್ರು. ಇದೇ ವಿಚಾರಕ್ಕೆ ಮಾತನಾಡುವ ನೆಪದಲ್ಲಿ ಕರೆದು ಕೊಲೆ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಸದ್ಯದ ಮಾಹಿತಿ ಇರುವಂತದ್ದು. ಈ ಕುರಿತಾಗಿ ಬೆಂಗಳೂರು ಎಸ್ಪಿ ಸಿ.ಕೆ. ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೊಲೆಯಾಗಿರುವ ರವಿ ವಿನಯ್ ಎಂಬಾತನ ಮನೆ ಬಳಿ ಬಿಯರ್ ಬಾಟಲಿಯನ್ನ ಹೊಡೆದಿದ್ದಂತೆ. ಇನ್ನು ಇದೇ ವಿಚಾರಕ್ಕೆ ಮಾತನಾಡಬೇಕು ಬಾ ಅಂತ ಹೇಳಿ ಕರೆಸಿ ಕೊಲೆನೇ ಮಾಡಿಬಿಟ್ಟಿದ್ದಾರೆ ಅಂತ ಬೆಂಗಳೂರು ಎಸ್ಪಿ ಸಿ.ಕೆ. ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಆರೋಪಿಗಳ ಪತ್ತೆಗೆ 2 ತಂಡ ರಚನೆ ಕೂಡ ಮಾಡಲಾಗಿದೆ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಕಾರ್ನಲ್ಲಿ ಬಂದಿದ್ದಂತಹ 3 ರಿಂದ 4 ಜನ ಕೊಲೆ ಮಾಡಿದ್ದಾರೆ. ಸದ್ಯ ಆರೋಪಿಗಳ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಶೀಘ್ರವಾಗಿ ಆರೋಪಿಗಳನ್ನ ಬಂಧಿಸ್ತೇವೆ ಅಂತ ಎಸ್ಪಿ ಸಿ.ಕೆ. ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಯಂಕಾಲ 8:30 8:40 ಟೈಮಲ್ಲಿ ಕೌನ್ಸಿಲರ್ ರವಿ ಅಂತ ಇದ್ದಾರೆ. ಅವರ ಮನೆ ಹತ್ರ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅವ್ರ ಮನೆ ಹೊರಗಡೆ ತಗೊಂಡು ಅವ್ರ ಮನೆ ಹೊರಗಡೆ ಕರ್ಕೊಂಡ್ಬಿಟ್ಟು ಏನೋ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡ್ಬಿಟ್ಟು ಅಲ್ಲಿ ಸ್ಟ್ಯಾಬಿಂಗ್ ಆಗಿದ್ದಿದೆ. ಆ ಸ್ಟ್ಯಾಬಿಂಗು ಒಂದು 3 ರಿಂದ 4 ಜನ ಕೂಡಿ ಸ್ಟ್ಯಾಬಿಂಗ್ ಮಾಡಿದ್ದು ಈ ಘಟನೆ ಆದ ನಂತರ ಇಮಿಡಿಯೇಟಾಗಿ ಪೊಲೀಸ್ ಇನ್ಫಾರ್ಮೇಷನ್ ಬಂದ ನಂತರ ನಮ್ಮ ಪೊಲೀಸ್ ಇಮಿಡಿಯೇಟಾಗಿ ಬಂದು ಅವ್ರಿಗೆ ತೊಗೊಂಬಂದಿದ್ದಾರೆ. ಇಂಜರ್ಡ್ಗೆ ತೊಗೊಂಬಂದು ಹಾಸ್ಪಿಟಲ್ ಬಂದ ನಂತರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ಅವ್ರಿಗೆ ಇಮಿಡಿಯೇಟಾಗಿ ಅವರು ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆ ಬೇಸಿಸ್ ಮೇಲೆ ಇವಾಗ 103 ಅಂದರೆ ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.